ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸೋನು ಬ್ಯಾಗ್ ಟ್ಯುಟೋರಿಯಲ್. ಈ ದಿನ ನಾನು 2 ಜಿಪ್ಪು ಮತ್ತು ಒಳಗಡೆ ಒಂದು ಪ್ಯಾಕೆಟ್ ಇರೋದು ಈ ರೀತಿ ಹ್ಯಾಂಡ್ ಬ್ಯಾಗ್ ತೋರಿಸ್ತೇನೆ. ಇದು ಒನ್ ಡೇ ಟ್ರಾವೆಲ್ ಮಾಡಲಿಕ್ಕೂ ಸ್ಪೇಸಿಯಸ್ ಆಗಿದೆ, ನೋಡಲಿಕ್ಕೇನು ಲುಕ್ ಇದೆ. ವಿಡ್ತ್ 18 ಇಂಚಸ್ ಮತ್ತು ಲೆಂತ್ 18 ಇಂಚಸ್ ಇರೋದು 2 ಪೀಸ್ ಬೇಕಾಗುತ್ತೆ. 2 ಪೀಸಿಗೂ ಲೈನಿಂಗ್, ಫೋಮ್ ಮತ್ತು ಕ್ಲಾತ್ ಇಟ್ಬಿಟ್ಟು 4 ಸೈಡು ಸುತ್ತ ಹೊಲಿಗೆ ಹಾಕಬೇಕು. 4 ಸೈಡು 2 ಪೀಸಿಗೂ ಸುತ್ತ ಹೊಲಿಗೆ ಹಾಕಿ ಆಗಿದೆ. 8.5 ಮತ್ತು 7 ಇಂಚಸ್ ಇರೋದು ಒಂದು ಫ್ಯಾಬ್ರಿಕ್ ಕ್ಲಾತ್ ತಗೊಳ್ಬೇಕು. ನಂತರ ಅದಕ್ಕೆ ಲೈನಿಂಗ್, ಫೋಮ್ ಮತ್ತು ಕ್ಲಾತ್ ಇಟ್ಬಿಟ್ಟು ಸುತ್ತ ಹೊಲಿಗೆ 8.5 ಇಂಚಸ್ ಇರೋದು ಒಂದು ಜಿಪ್ ತಗೊಳ್ಬೇಕು. ನಂತರ ರೆಡಿಯಾಗಿರೋ ಪೀಸಿಗೆ ಜಿಪ್ ಉಲ್ಟಾ ಇಟ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿ ಆಗಿದೆ. ನಂತರ ಒಳಗಡೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಫ್ ಹೊಲಿಗೆ ಕೊಡಬೇಕು. ಸ್ಟಿಫ್ ಹೊಲಿಗೆ ಕೊಟ್ಟು ಆಗಿದೆ. ನಂತರ ಸ್ವಲ್ಪ ಜಿಪ್ಪು ಓಪನ್ ಮಾಡಿಬಿಟ್ಟು ಈ ರೀತಿ ರನ್ನರ್ಸ್ ಹಾಕ್ಕೊಳ್ಬೇಕು. ರನ್ನರ್ಸ್ ಹಾಕ್ಕೊಳ್ತಿದ್ದೇನೆ. ನಂತರ ರೆಡಿಯಾಗಿರೋದು ಒಂದು ಪೀಸ್ ತೊಗೊಂಡು ಅದಕ್ಕೆ ಲೆಂತ್ ಸೈಡು ಸೆಂಟ್ರ್ ಮಾಡ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡ್ಕೊಂಡೆ ಆದಮೇಲೆ ಆ ಮಾರ್ಕಿಂದ 5 ಇಂಚಿಗೆ ಪುನಃ ಮಾರ್ಕ್ ಮಾಡ್ಕೊಳ್ಬೇಕು. ನಂತರ ಇನ್ನೊಂದು ಚಿಕ್ಕ ಪೀಸ್ ರೆಡಿಯಾಗಿರೋ ತೊಗೊಂಡು ಅದನ್ನು 5 ಇಂಚಿಗೆ ಮಾರ್ಕ್ ಮಾಡಿರ್ತೀರಲ್ಲ ಅಲ್ಲಿ ಸೆಂಟ್ರ್ ಮಾಡಿಬಿಟ್ಟು ಇಡಬೇಕು. ಈ ರೀತಿ ಇಟ್ಬಿಟ್ಟು ಅಡೀಲಿ ಒಂದು 1/4 ಇಂಚ್ ಫೋಲ್ಡ್ ಮಾಡಿಬಿಟ್ಟು 4 ಸೈಡು ಹೊಲಿಗೆ ಹಾಕಬೇಕು. ಈ ರೀತಿ ನಾನು ತೋರಿಸ್ತಿದ್ದೇನಲ್ಲ ಆ ರೀತಿ ಹೊಲಿಗೆ ಹಾಕಬೇಕು. ಹೊಲಿಗೆ ಹಾಕ್ತಾ ಇದ್ದೇನೆ. ಈ ರೀತಿ ಹೊಲಿಗೆ ಹಾಕಿ ಆದಮೇಲೆ ಹೊಲಿಗೆ ಹಾಕಿ ಆಗಿದೆ 4 ಸೈಡೂ. ನಂತರ 4 ಇಂಚ್ ಮತ್ತು 54 ಇಂಚಸ್ ಇರೋದು 2 ಪೀಸ್ ತಗೊಳ್ಬೇಕು ಹ್ಯಾಂಡಲ್ಗೆ. ನಂತರ 2 ಸೈಡು 1 ಇಂಚ್ ಒಳಗಡೆ ಈ ರೀತಿ ನಾನು ತೋರಿಸ್ತಿರೋ ರೀತಿ ಫೋಲ್ಡ್ ಮಾಡಿಬಿಟ್ಟು ಮತ್ತು ಎರಡನ್ನೂ ಜಾಯಿಂಟ್ ಮಾಡಿ ಉದ್ದಕ್ಕೆ 2 ಪೀಸಿಗೂ ಹೊಲಿಗೆ ಹಾಕಬೇಕು. 2 ಪೀಸಿಗೂ ಹೊಲಿಗೆ ಹಾಕಿ 2 ಸೈಡು ಸ್ಟಿಚಿಂಗ್ ಮಾಡಿ ರೆಡಿ ಮಾಡ್ಕೊಂಡಿದ್ದೇನೆ. ನಂತರ ಈ ರೀತಿ ರೆಡಿಯಾಗಿರೋ ಪೀಸ್ ತಗೊಂಡು ಫಸ್ಟು ಹ್ಯಾಂಡಲ್ನ ಈ ರೀತಿ ಇಟ್ಕೊಳ್ಬೇಕು. 2 ಸೈಡು ಈ ರೀತಿ ಇಟ್ಮೇಲೆ 5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. 2 ಸೈಡು ಹ್ಯಾಂಡಲ್ ಹತ್ರ 5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಅಲ್ಲಿ ರಫ್ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ಮಾರ್ಕ್ ಮಾಡ್ಕೊಳ್ಬೇಕು. ಅಲ್ಲಿವರೆಗೆ ಮಾತ್ರ ಸಾಕು ಸ್ಟಿಚ್ಚು. ನಾನು ತೋರಿಸ್ತಿರೋ ರೀತಿ ಸ್ಟಿಚ್ ಮಾಡಬೇಕು. ಅಲ್ಲಿ 5 ಇಂಚಿಗೆ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಅಲ್ಲಿ ಸ್ಟಾಪ್ ಮಾಡಿ ಸ್ವಲ್ಪ ರಫ್ ಮಾಡಬೇಕು. ಹ್ಯಾಂಡ್ಲು ಗಟ್ಟಿ ಕೂರ್ಕೊಳ್ತದೆ. ಈ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು. ನಂತರ ಇನ್ನೊಂದು ಸೈಡನ್ನು ಇದೇ ರೀತಿ ಇಟ್ಬಿಟ್ಟು ಸೇಮ್ ಅದೇ ರೀತಿ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿ ರೆಡಿ ಮಾಡಿ ಆಗಿದೆ 1 ಪೀಸಿಗೆ. ಮತ್ತು ಇನ್ನೊಂದು ಪೀಸ್ ತಗೊಂಡು ಆ ಪೀಸ್ ಇಟ್ಬಿಟ್ಟು ಹ್ಯಾಂಡಲ್ಗೆ ಗುರ್ತು ಮಾಡಿಕೊಳ್ಬೇಕು. ಸೇಮ್ ಗುರ್ತು ಮಾಡಿಕೊಳ್ಬೇಕು. ನಂತರ ಕೆಳಗಡೆ 5 ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು. 5 ಇಂಚಿಗೆ ಮಾರ್ಕ್ ಮಾಡಾದಮೇಲೆ ಸೇಮ್ ಅದೇ ರೀತಿ ಹ್ಯಾಂಡಲ್ನ ಜಾಯಿನ್ ಮಾಡಬೇಕು. ನಂತರ 10 ಮತ್ತು 7 ಇಂಚಸ್ ಇರೋದು ಒಂದು ಲೈನಿಂಗ್ ಕ್ಲಾತ್ ತೊಗೊಳ್ಬೇಕು. ಅದನ್ನು 10 ಇಂಚ್ ಇರೋ ಕಡೆ ಈ ರೀತಿ 1/2 ಇಂಚ್ ಫೋಲ್ಡ್ ಮಾಡಿ ಒಳಗಡೆ ಫೋಲ್ಡ್ ಮಾಡಿ ಹೊಲಿಗೆ ಹಾಕಬೇಕು. ಹೊಲಿಗೆ ಹಾಕ್ತಿದ್ದೇನೆ. ನಂತರ ಈ ರೀತಿ ಪೀಸ್ ತಗೊಂಡು ನಾನು ತೋರಿಸ್ತಿರೋ ರೀತಿ 3 ಸೈಡು 1/2 ಇಂಚ್ ಒಳಗಡೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಹೊಲಿಗೆ ಹಾಕಬೇಕು. 3 ಸೈಡೂ ಫೋಲ್ಡ್ ಮಾಡ್ಕೋಬೇಕು. ಒಳಗಡೆ 1/2 ಇಂಚ್ ಫೋಲ್ಡ್ ಮಾಡ್ಕೊಳ್ಬೇಕು. ಆ ಹ್ಯಾಂಡ್ಲ್ ಗುರ್ತಿದೆಯಲ್ಲ ಅಲ್ಲಿಂದ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡ್ತಿದ್ದೇನೆ. 3 ಸೈಡು ಮಾಡಬೇಕು. ಅದು ಒಳಗಡೆ ಪ್ಯಾಕೆಟಿಗೆ. ಮೂರು ಸೈಡು ಸ್ಟಿಚ್ ಮಾಡಿ ಆಗಿದೆ. ನಂತರ ಜಿಪ್ಪು ಇಡೋ ಜಾಗದಲ್ಲಿ ಈ ರೀತಿ 1/4 ಇಂಚ್ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಕೊಳ್ಬೇಕು. ಸ್ಟಿಚ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಈ ರೀತಿ ಫಸ್ಟೇ ಒಳಗಡೆ 1/4 ಇಂಚ್ ಫೋಲ್ಡ್ ಮಾಡಿಕೊಂಡ್ರೆ ಜಿಪ್ ಹಾಕೋಕ್ಕೆ ತುಂಬಾ ಈಸಿ ಆಗುತ್ತೆ. ನೋಡಿ, ಸ್ಟಿಚ್ ಮಾಡಿ ಆಗಿದೆ. 2 ಪೀಸಿಗೂ ಇದೇ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು. ಇನ್ನೊಂದು ಪೀಸಿಗೂ ಇದೇ ರೀತಿ ಸ್ಟಿಚ್ ಮಾಡ್ಕೊಂಡು ಆಗಿದೆ.
ನಂತರ 18 ಇಂಚಸ್ ಇರೋದು ಒಂದು ಜಿಪ್ ತೊಗೊಳ್ಬೇಕು. ನಂತರ ನಾನು ತೋರಿಸ್ತಿರೋ ರೀತಿ ಈ ರೀತಿ ಜಿಪ್ ಇಟ್ಬಿಟ್ಟು ಜಿಪ್ ಮೇಲೆ ರೆಡಿಯಾಗಿರೋ ಪೀಸ್ನ ಈ ರೀತಿ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು. ಒಳಗಡೆ ಫೋಲ್ಡ್ ಮಾಡಿ ಹೊಲ್ಕೊಂಡಾಗ ತುಂಬಾ ಈಸಿ ನಿಮಗೆ ಜಿಪ್ ಹಾಕೋದು ಆಗಿದೆ. ನಂತರ ಇನ್ನೊಂದು ಪೀಸಿಗೂ ಅದೇ ರೀತಿ ಜಿಪ್ ಮೇಲೆ ಆ ರೆಡಿ ಪೀಸ್ ಇಟ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡಬೇಕು. ನೀಟಾಗಿ ಇಟ್ಟು ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡ್ತಾ ಇದ್ದೇನೆ. ಸ್ಟಿಚ್ ಮಾಡಿ ಆಗಿದೆ. ನಂತರ ಕತ್ರಿಯಿಂದ ಈ ಥರ ಜಿಪ್ ಫಿನಿಶಿಂಗ್ ಮಾಡಿಕೊಂಡು ಸ್ವಲ್ಪ ಓಪನ್ ಮಾಡಿಕೊಂಡು ಜಿಪ್ನ ರನ್ನರ್ಸ್ ಹಾಕ್ಕೊಳ್ಬೇಕು. ಆಗಿದೆ, ರನ್ನರ್ಸ್ ಹಾಕಿ ಇನ್ನೊಂದು ಸೈಡಿಂದನೂ ಇನ್ನೊಂದು ರನ್ನರ್ಸ್ ಹಾಕ್ಕೊಳ್ತಿದ್ದೇನೆ. 2 ರನ್ನರ್ಸ್ ಹಾಕಿದ್ದೇನೆ, ದೊಡ್ಡ ಬ್ಯಾಗ್ ಆದ್ದರಿಂದ ಸ್ವಲ್ಪ 2.5 ಮತ್ತು 2.5 ಕಾರ್ನರಲ್ಲಿ ಈ ರೀತಿ ಕೆಳಗಡೆ ಬ್ಯಾಗ್ ಕೆಳಗಡೆ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಈ ರೀತಿ ಕಟಿಂಗ್ ಮಾಡ್ಕೊಳ್ಬೇಕು. 4 ಸೈಡು ಇದೇ ರೀತಿ ಕಟಿಂಗ್ ಮಾಡ್ಕೊಳ್ಬೇಕು. ಸೇಮ್ ಅದೇ ಪೀಸ್ ಇಟ್ಬಿಟ್ಟು ಇನ್ನೊಂದು ಪೀಸಿಗೂ ಇದೇ ರೀತಿ ಕಟಿಂಗ್ ಮಾಡ್ಕೊಂಡಿದ್ದೇನೆ. 4 ಸೈಡು ಇದೇ ರೀತಿ ಕಟಿಂಗ್ ಮಾಡ್ಕೊಳ್ಬೇಕು. ನಂತರ ಕಟಿಂಗ್ ಮಾಡ್ಕೊಂಡು ಆದಮೇಲೆ ನಿಮಗೆ ಹೊಲಿಗೆ ಹಾಕಲಿಕ್ಕೆ ನೆಕ್ಸ್ಟ್ ಜಾಯಿನ್ ಮಾಡಲಿಕ್ಕೆ ಈಸಿ ಆಗ್ತದೆ. ಅದಕ್ಕೆ ಈ ಥರ ಹೊಲಿಗೆ ಹಾಕ್ಕೊಳ್ಬೇಕು. ನಂತರ ನಾನು ತೋರಿಸ್ತಿರೋ ರೀತಿ ಫೋಲ್ಡ್ ಮಾಡಿ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು. ಸೈಡಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. 2 ಸೈಡು ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಕೆಳಗಡೆಯಿಂದನೇ ಸ್ಟಿಚ್ ಮಾಡಬೇಕು. ಜಿಪ್ ಸೈಡಿಂದ ಸ್ಟಿಚ್ ಮಾಡಬಾರ್ದು. 2 ಸೈಡು ಸ್ಟಿಚ್ ಆಗಿದೆ. ನಂತರ ನಾನು ತೋರಿಸ್ತಿರೋ ರೀತಿ ಎರಡನ್ನೂ ಈ ರೀತಿ ಜಾಯಿಂಟ್ ಮಾಡಿಬಿಟ್ಟು ಅಲ್ಲಿ ಒಂದು ಸ್ಟಿಚ್ ಮಾಡಬೇಕು. 2 ಸೈಡೂ ಇದೇ ರೀತಿ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು. ನೋಡಿ, ಇನ್ನೊಂದು ಸೈಡೂ ಅದೇ ರೀತಿ ಸೇಮ್ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಬೇಕು. 2 ಸೈಡು ಸ್ಟಿಚ್ ಮಾಡಿ ಆಗಿದೆ. ಒಳಗಡೆ ಪ್ಯಾಕೆಟ್ ಇದೆ. ಆಮೇಲೆ ಜಿಪ್ಪು ಓಪನ್ ಮಾಡಿಬಿಟ್ಟು ಉಲ್ಟಾ ಮಾಡ್ಕೊಳ್ಳೋಣ. ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ಆಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.